ನೀವು ಬದ್ಧತೆಯಿಂದ ಕೆಲಸ ಮಾಡುವಂತಹ ವಾತಾವರಣದಲ್ಲಿ ಮಣ್ಣು ಹೊತ್ತವರು ಅಂತಾನೆ ಹೇಳ್ಬೋದು. ಅಷ್ಟೇ. ಈಗ ಇರುವಂತಹ ವ್ಯತ್ಯಾಸಗಳನ್ನ ಗಮನಿಸಿದಾಗ ಏನ್ ಅನ್ಸುತ್ತೆ? ತುಂಬಾ ವ್ಯತ್ಯಾಸ ಇದೆ. ಅವಾಗ ಈ ರೀತಿ ಯೋಚನೆ ಮಾಡ್ತಾ ಇದ್ರು, ಈಗ ರಾಜಕಾರಣಿಗಳ ಆ ತರದ ರಾಜಕಾರಣಿಗಳು ಬೇಡ್ರಿ ನಮ್ಗೆ ಅಂತಿದ್ರು. ಈಗ ಅದೆಲ್ಲ ಹೇಳೋದೇ ಇಲ್ಲ. ದುಡ್ಡು ಕೊಡ್ತಾರ, ಕರ್ಕೊಂಬನ್ರಿ ಅಂತಾರೆ. ರಾಜಾತಿಥ್ಯ ಸಿಗುತ್ತೆ ಅವ್ರಿಗೆ. ದುಡ್ಡು ಕೊಟ್ರೆ ರಾಜಾತಿಥ್ಯ, ಇಲ್ಲೇ ಅಂದ್ರೆ ಅವ್ನಿಗೆ ತಿಥಿ ಆತಿಥ್ಯ ಅಷ್ಟೇ. ಓಕೆ ಸರ್, ಈಗ ಕೆಲವೊಂದು ಸಿಚುವೇಶನ್ಸ್ ಏನಾಗ್ಬಿಡತ್ತೆ ಅಂದ್ರೆ ಆ ಪ್ರವಾಹದ ವಿರುದ್ಧ ಈಜಿದಂತಹ ಅನುಭವಗಳೇ ಆಗತ್ತೆ. ಆದ್ರೂ ಈ ಪತ್ರಿಕೋದ್ಯಮದಲ್ಲಿ ಪ್ರಾಮಾಣಿಕತೆ ಯಾಕೆ ಬೇಕು, ಇದ್ರೆ ಸಮಾಜಕ್ಕೆ ಎಷ್ಟು ಒಳ್ಳೇದು? ನೋಡಿ, ಪ್ರಾಮಾಣಿಕತೆ ಪತ್ರಕರ್ತನಿಗೂ ಇರ್ಬೇಕು, ಅದೇ ರೀತಿ ಸಂಸ್ಥೆಗೂ ಇರ್ಬೇಕು. ಎರಡೂ ಸೈಡ್ ಇದು. ಇಬ್ರು ಕೂಡಿ ಕೆಲಸ ಮಾಡಿದ್ರೆ ಮಾತ್ರ ಪ್ರಾಮಾಣಿಕತೆ ಪ್ರಾಮಾಣೀಕರಿಸಬಹುದು. ಅದರ್ವೈಸ್ ಅದು ಏನಂತಾರೆ, ಅದು ಎರಡಕ್ಕೂ ಬೆಲೆನೇ ಇರಲ್ಲ. ಇಬ್ರು ಸೇರಿ ಮಾಡುವಂತ. ನಾನೀಗ ಹೇಳಿದ ಒಂದೇ ಒಂದು ಪತ್ರಿಕೆ ಆ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಅವ್ರು ಓಪನ್ ಆಗಿ ಹೇಳ್ತಾರೆ. ಅಂದ್ರೆ ನಾವು ಪ್ಯಾಕೇಜ್ಗಳು ತಗೊಳಲ್ಲಪ್ಪ, ನಮ್ ರಿಪೋರ್ಟರ್ಗೆ ತಗೊಂಬನ್ನಿ ಅಂತ ಕಳ್ಸಲ್ಲ, ನಾವು ಆಡ್ ತಗೊಂಬನ್ನಿ ಅಂತ ಕಳ್ಸಲ್ಲ. ನಿಮಗ್ ಬೇಕಾ ನಮ್ ಪತ್ರಿಕೆಯಲ್ಲಿ ನಿಮ್ದು ಆಡ್ ಬೇಕಾ, ನಮ್ಮ ಹತ್ರ ಬನ್ನಿ, ನಮ್ದು ಈ ರೇಟ್ ಇದೆ, ಇಷ್ಟೇ ಹಾಕ್ತಿವಿ, ನಾವು ಮೇಲ್ ಜಾಹೀರಾತ್ ಅಂತ ಹಾಕ್ತಿವಿ. ಪ್ರಾಮಾಣಿಕತೆ ನೋಡಿ, ಎಕ್ಸ್ಟ್ರೀಮ್ ಆಫ್ ಪ್ರಾಮಾಣಿಕತೆ ಇದು. ಬಾಕಿ ಎಲ್ಲರೂ ನಾವು ಹಂಗೆ ನಡ್ಕೊಳಕ್ ಸಾಧ್ಯ ಇಲ್ಲ. ಆ ರೀತಿ ಒಂದು ವಾತಾವರಣ ಸೃಷ್ಟಿ ಮಾಡ್ಬಿಟ್ಟಿದೀವಿ. ಮೈಕ್ ಹಿಡ್ಕೊಂಡು ನೀವು ರಾಜಕಾರಣಿ ಹತ್ರ ಹೋಗ್ತಾ ಇದೀರಿ ಯಾವ್ದೋ ಒಂದು ಬೈಟಿಗೆ ಅಂತಂದ್ರೆ ಅವನು ನಡುಗ್ತಾ ಇದ್ದ, ಏನ್ ಕೇಳ್ತಾರೋ ಏನೋ, ಏನ್ ಹೇಳ್ಬೇಕು ಏನೋ, 100% ಅಂತ ಪರಿಸ್ಥಿತಿ ಈಗ ಇದೆಯಾ ಹೇಳಿ? ನೀವು ಇಷ್ಟು ವರ್ಷದಿಂದ ಇದೀರಲ್ಲ. ಬರ್ತೀಯಲ್ಲಪ್ಪ ನೀನು, ಬರ್ತೀಯ ಮಾತಾಡ್ಬೇಕು ಅಲ್ಲಿ. ನಾವೇ ನಮ್ ಜುಟ್ಟು ಜನ್ವಾರ ಅವ್ರಿಗೆ ಕೊಟ್ಟಂಗ 100% ಕೊಟ್ಟು ಬಿಟ್ಟಿದೀವಿ. ಜುಟ್ಟು ಜನಿವಾರ ಜೊತೆ ಇನ್ನೊಂದು ಕೊಟ್ಬಿಟ್ಟಿದೀವಿ. ನಮ್ಮ ಮರ್ಯಾದೆ, ನಮ್ಮ ಈಗೋ, ನಮ್ಮ ಇಸಮ್ ಎಲ್ಲವನ್ನ ಕೊಟ್ಬಿಟ್ಟಿದೀವಿ. ಹಾಗಾಗಿ ಏನೇನೇನು ಮಾಡ್ಕೊಳಕ್ ಆಗಲ್ಲ. ಈ ವ್ಯವಸ್ಥೆ ಚೇಂಜ್ ಮಾಡಕ್ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಮುದ್ರಣ ಮಾಧ್ಯಮದಲ್ಲಿ, ಪ್ರತಿಯೊಂದು ವಿದ್ಯುನ್ಮಾನ ಮಾಧ್ಯಮದಲ್ಲಿ, ಪ್ರತಿಯೊಂದು ಸಂಸ್ಥೆಯಲ್ಲಿ ಒಂದಿಲ್ಲ ಒಂದು ರಾಜಕಾರಣಿಯ ಇನ್ವೆಸ್ಟ್ಮೆಂಟ್ ಇದೆ. ಹೌದು. ಹಾಗಾಗಿ ಆ ರಾಜಕಾರಣಿ ಹೇಳ್ದಂಗೆನೆ ಓವರ್ ಆಲ್ ಆಗಿ ಅವ್ರು ನಡಿಲೇಬೇಕು. ಅದರ್ವೈಸ್ ಏನು ಮಾಡಕ್ ಸಾಧ್ಯ ಇಲ್ಲ. ನೀವು ಪ್ರತಿಯೊಂದು ಕೂಡ ನಮ್ಮ ಕರ್ನಾಟಕದ ಹಿಡ್ಕೊಳ್ರಿ, ನೀವು ಪ್ರತಿಯೊಂದು ಸಂಸ್ಥೆಯಲ್ಲೂ ಕೂಡ ಒಂದು ರಾಜಕಾರಣಿಯ ಒಂದು ಇನ್ವೆಸ್ಟ್ಮೆಂಟ್ ಇರ್ತದೆ. ಹಾಗಾಗಿ ಎಲೆಕ್ಷನ್ ಅನ್ನುವಂತ ಮೂಮೆಂಟ್ಗಳು ಬಂದಾಗ ಅವಾಗ ಮಾತ್ರ ಅವ್ರ ಅಜೆಂಡಾ ಏನಿರ್ತದಲ್ಲ ಅದು ಜೆಂಡಾ ರೀತಿಯಲ್ಲಿ ಪ್ರಸಾರ ಆಗುತ್ತೆ. ನಿಜ. ರೈಟ್. ಈಗ ಸರ್, ಆ ಪ್ರಾಮಾಣಿಕತೆ ಎಷ್ಟರ ಮಟ್ಟಿಗೆ ಮುಖ್ಯ, ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಇರಬೇಕು, ಬೆದರಿಕೆ ಕರೆಗಳು ಹೆಂಗ್ ಬರುತ್ತವೆ, ಅದನ್ನೆಲ್ಲ ಹೆಂಗ್ ಎದುರಿಸಬೇಕು, ಇದನ್ನೆಲ್ಲ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಟ್ರಿ. ಒಬ್ಬ ಜಿಲ್ಲಾ ವರದಿಗಾರ ಅಂತ ಸಂದರ್ಭದಲ್ಲಿ ಏನ್ ಇನ್ಪುಟ್ಸ್ ನ ಇಟ್ಕೋಬೇಕು ಒಬ್ಬ ಆತ ಅಂತ ಹೇಳಿ? ನೋಡಿ, ಸೋರ್ಸ್ ಈಗ ನಾವು ಹೇಳ್ತಿರ್ತೇವೆ, ಈಗ ಸುದ್ದಿ ಮೂಲ ಬಿಟ್ಕೊಡೋದಿಲ್ಲ ಯಾರು. ಅಟ್ ದ ಸೇಮ್ ಟೈಮ್ ಆ ಸೋರ್ಸ್ ಗಳನ್ನ ಆತ ಕೈ ಬಿಡಂಗಿಲ್ಲ. ಮತ್ತ ಇನ್ನೊಂದ್ ಯಾವ್ದೋ ಸುದ್ದಿ ಮಾಧ್ಯಮ ಇದೆ, ಇನ್ನೊಂದ್ ಯಾವ್ದೋ ಪತ್ರಿಕೆಯಲ್ಲಿ ಪ್ರಿಂಟ್ ಆಗಕ್ ಮುಂಚೆ, ಅಲ್ಲಿ ಫೈರ್ ಆಗಕ್ ಮುಂಚೆ ಆ ಜಿಲ್ಲಾ ವರದಿಗಾರ ಅದನ್ನ ತಾನ್ ಫಸ್ಟ್ ಗ್ರಾಬ್ ಮಾಡ್ಬೇಕು. ಆ ಚಾಲೆಂಜಿಂಗ್ ಸನ್ನಿವೇಶಗಳನ್ನ ಹೇಳೋದಾದ್ರೆ ಹೆಂಗ್ ಅವ್ರು ಪ್ರಿಪೇರ್ ಮಾಡ್ಕೋ, ಯಾವ ತರ ಇನ್ಪುಟ್ಸ್ ಇರ್ಬೇಕು? ಮೇನ್ ಇನ್ಫಾರ್ಮರ್ ಅನ್ನುವಂಥದ್ದು ಏನಿದೆಯಲ್ಲ, ಇದು ತುಂಬಾ ಅಂದ್ರೆ ತುಂಬಾನೇ ಮುಖ್ಯ. ಆ ಇನ್ಫಾರ್ಮರ್ ಇಲ್ದೇನೆ ಏನು ಮಾಡಕ್ ಸಾಧ್ಯ ಇಲ್ಲ. ಇನ್ಫಾರ್ಮರ್ ಅಂಡ್ ಇನ್ಫಾರ್ಮೇಶನ್ ಎರಡೂ ಕೂಡ ಮುಖ್ಯ. ಸೊ ಜಿಲ್ಲೆಯಲ್ಲಿ ಇದೀವಿ ಅಂತಂದ್ರೆ ಜಿಲ್ಲೆ ಬಗ್ಗೆ ಸಂಪೂರ್ಣ ಪರಿಪೂರ್ಣವಾಗಿರುವಂತಹ ಇನ್ಫಾರ್ಮೇಶನ್ ನಮಗ್ ಬೇಕು. ನಮ್ಮ ಫಿಂಗರ್ ಟಿಪ್ಸ್ ಅಲ್ಲಿ ಇರ್ಬೇಕು. ಪ್ರತಿಯೊಂದು ಕೂಡ ಸ್ಟಾಟಿಸ್ಟಿಕ್ಸ್ ಎಲ್ಲ ಇರ್ಬೇಕು. ಆಫೀಸರ್ಗಳ ಎಲ್ಲ ಬಗ್ಗೆ, ಜನಸಂಖ್ಯೆ ಆಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ, ಸ್ಕೂಲ್ಸ್, ಹಾಸ್ಪಿಟಲ್ಸ್, ಮಕ್ಕಳು, ಅದು ಮಾಲ್ನ್ಯೂಟ್ರಿಷನ್ಸ್ ಎಲ್ಲ ನೀವು ಇರ್ಬೇಕು. ಏನ್ ಕೇಳಿದ್ರು ಟಕ್ ಅಂತ ಹೇಳ್ಬೇಕು. ಹಾಗಾಗಿ ಅದೆಲ್ಲ ಇತ್ತು ಅಂತಂದ್ರೆ ನೀವು ಎನಿಥಿಂಗ್ ಕ್ಯಾನ್ ಯು ಕ್ಯಾನ್ ಫೇಸ್. ಜಿಲ್ಲಾ ವರದಿಗಾರರು ಅವರ ಜಿಲ್ಲೆಗಷ್ಟೇ ಸೀಮಿತವಾಗಿರ್ತಾರೆ. ಕೆಲವೊಮ್ಮೆ ಈಗ ಹೆಡ್ ಆಫೀಸ್ ಅಲ್ಲಿ ಅಲ್ಲಿ ರಹಮದ್ ಕಂಚಿಗರ್ ಇದ್ದಾರೆ, ಅವ್ರ ಎಕ್ಸ್ಪರ್ಟ್ ಇದ್ದಾರೆ, ಅವ್ರ ಜಿಲ್ಲೆ ಬಗ್ಗೆ ಗೊತ್ತು, ಮತ್ತೇನೋ ಒಂದು ಇಂಪಾರ್ಟೆಂಟ್, ಈಗ ಬಾಂಬೆ ಬ್ಲಾಸ್ಟ್, ಹೊರಟು ಬಿಡಿ. ಅವಾಗ ಪ್ರಿಪೇರ್ ಆಗ್ಬೇಕು. ನಾವು ಪ್ರಿಪೇರ್ ಆಗ್ಬೇಕು. ನಾನು ಆ ಒಂದು ಸಂದರ್ಭದಲ್ಲಿ 2007-8 ಈ ಸಂದರ್ಭದಲ್ಲಿ ಬಾಂಗ್ಲಾದೇಶ್ ಯುದ್ಧ ನಡೀತಾ ಇರ್ಬೇಕಾದ್ರೆ ಸಂಸ್ಥೆಯಿಂದ ಕರೆ ಬಂತು ನನ್ಗೆ. ಬಂದು ನೀವು ಹಿಂಗೆ ನಿಮ್ಗೆ ಕಳಿಸ್ಬೇಕಂತ ಮಾಡಿದ್ವಿ ಬಾಂಗ್ಲಾದೇಶಿಗೆ, ರೆಡಿಯಾಗಿ ಅಂದ್ರು. ನಿಮ್ಗೊಂದು ವಾರ ಟೈಮ್,
ಏನು ಗೊತ್ತಿಲ್ಲ. Okay, ಒಂದು ವಾರ ಟೈಮ್ ಇದೆ ರೆಡಿ ಆಗಿ ಅಂದ್ರು. ಸೊ ನಾವು ಒಂದು ವಾರದಲ್ಲಿ ಎಲ್ಲಾ ಇನ್ಪುಟ್ಸ್ ಎಲ್ಲ ನಾವು ತಗೊಂಡು ಏನ್ ಕತೆ, ಯಾಕೆ ನಡೀತಾ ಇದೆ ವಾರು, ಏನು ಯಾರು ಯಾವ ದೇಶಕ್ಕೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಏನೇನ್ ಕತೆ, ಇವೆಲ್ಲ ಕೂಡ ಒಂಥರ ಇನ್ಫಾರ್ಮೇಶನ್ ಕ್ರೋಢೀಕರಣ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಕೊನೆ ಮೂಮೆಂಟ್ ಅಲ್ಲಿ ಅದು ಹೋಗಕ್ ಆಗ್ಲಿಲ್ಲ, ಅದು ಕ್ಯಾನ್ಸಲ್ ಆಯ್ತು. ಹಾಗಾಗಿ ಈಗ ಇದೇ ರೀತಿ ಈಗ ನೋಡಿ, ಈಗ ಏನಾಗುತ್ತೆ ಅಂದ್ರೆ ಈ ಮೈಗ್ರೇಷನ್ಸ್ ಆಫ್ ರಿಪೋರ್ಟರ್ಸ್ ಅಂದ್ರೆ ಏನಾದ್ರು ದೊಡ್ಡ ಘಟನೆಗಳಾದಾಗ ಟಕ್ಕಂತ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಈಗ ನಾನು ಬಹುಶಃ ಇಡೀ ಭಾರತ ದೇಶವನ್ನ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ರಿಪೋರ್ಟಿಂಗ್ ಸಲುವಾಗಿ ತಿರುಗಾಡಿರುವಂತಹ ಕೆಲವು ರಿಪೋರ್ಟರ್ಗಳಲ್ಲಿ ನಾನು ಕೂಡ ಒಬ್ಬನು. ದಿಲ್ಲಿ ಅನರ್ಹ ಶಾಸಕರ ಪ್ರಕರಣ ಆಗಿರ್ಬೋದು, ತುಂಬಾ ಪ್ರಕರಣ ಟಕ್ಕಂತ ಅವತ್ ನೈಟೇ ಟಕ್ಕಂತ ಎಲ್ಲ ನೋಡ್ಕೋಬೇಕು, ಎಲ್ಲ ಫಾಲೋ ಮಾಡ್ಕೋಬೇಕು ಟಕ್ಕಂತ ದಿಲ್ಲಿಗೆ. ಬಾಂಬೆ ಬ್ಲಾಸ್ಟ್ ಆಗ್ಲಿ, ಕ್ರಿಕೆಟ್ ಆಗ್ಲಿ, ಇನ್ನೊಂದು ಮತ್ತೊಂದು ಏನಾದ್ರು ಬಾಂಬೆ, ನಾವ್ ಅಲ್ಲೇ ಟಕ್ಕಂತ ಬಾಂಬೆ. ಗೋವಾ ಅಂತಂದ್ರೆ ನಮ್ ನೆರೆಮನೆ, ಅಲ್ಲಿ ರಾಜಕೀಯ ಇದಾಗಿರ್ಬೋದು, ಆಮೇಲೆ ಇವ್ರನ್ನ ತಗೊಂಡೋಗಿ ಶಾಸಕರನ್ನ ತಗೊಂಡೋಗಿ ರೆಸಾರ್ಟ್ ರಾಜಕಾರಣ ಆಗಿರ್ಬೋದು, ಇವೆಲ್ಲ ಹಿಂಗದಾಗ ಟಕ್ಕಂತ ಅಲ್ಲೇ. ಆಮೇಲೆ ಹೈದರಾಬಾದ್, ಚೆನ್ನೈ ಫ್ಲಡ್, ಚೆನ್ನೈ ರಾಜಕೀಯ, ಜಯಲಲಿತಾ ಸತ್ತೋಗಿರೋ ಇದಕ್ಕೆ. ಆಮೇಲೆ ಈಗ ಚೆನ್ನೈಗೆ ರೇಲಾ ಹಾಸ್ಪಿಟಲ್ ಅಲ್ಲಿ ಶಿವಕುಮಾರ್ ಸ್ವಾಮೀಜಿ ಅಡ್ಮಿಟ್ ಆದಾಗ ಇದಾಗಿರೋದು, ಅಹಮದಾಬಾದ್ ಎಲೆಕ್ಷನ್ಸ್. ಹಿಂಗೆ ನೋಡಿ, ನೀವು ಯಾವ್ದು ನಿಮ್ ಟಾಸ್ಕ್ ಕೊಟ್ಟ ತಕ್ಷಣ ಒಂದೊಂದ್ಸರಿ ಈಗ ರ್ಯಾಪಿಡ್ ಆಕ್ಷನ್ಸ್ ಇರ್ತದೆ, ಬೆಳಗ್ಗೆದಲ್ಲಿ ಹೋಗ್ಬೇಕು, ನೀನು ನೋಡ್ಕೊಬಿಡೋ ಅಂತಾರ. ಅಷ್ಟು ತನಕ ನೀವು ಪ್ರಿಪೇರ್ ಹಾಕೋಬೇಕು ಎಲ್ಲ. ಈಗ ಈ ಚೆನ್ನೈ ಫ್ಲಡ್ಸ್ ಆಗ್ಬಿಡ್ತು, ಆದಾಗ ನಾನು ಹೈದರಾಬಾದ್ ಅಲ್ಲಿ ಇದ್ದೆ. ಫೋನ್ ಮಾಡಿ, ಈಗ ಸಂಜೆ ಫೋನ್ ಮಾಡಿ, ನಿನ್ ಬೆಳಗಿನ ಜಾವ 3 ಗಂಟೆಗೆ ಫ್ಲೈಟ್ ಇದೆ, ಫ್ಲಡ್ ಇದೆ, ನೋಡ್ಕೋಬೇಕು ನೀನ್ ಅಂದ್ಬಿಟ್ಟು. ಸೊ ಅವಾಗ ನೈಟ್ ಎಲ್ಲ ಯಾವಾಗ ಬಂದಿತ್ತು ಫ್ಲಡ್, ಏನ್ ಕತೆ, ಎಷ್ಟನ್ನು ಶಿಫ್ಟ್ ಮಾಡಿದಾರೆ, ಎಲ್ಲರೂ ಟಕ 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 ಅಂತ ತಗೊಂಡು ಅಲ್ಲಿ ನಮ್ಗೆ ಯಾರಾದ್ರು ಇನ್ಫಾರ್ಮೇಶನ್ ಇರೋರು ಯಾರಾದ್ರು ಇದಾರ, ಇದ್ದವ್ರಿಗೆ ಕನೆಕ್ಟ್ ಮಾಡೋದು ಹೆಂಗೆ, ಯಾರ ಪರಿಚಯ ಇದ್ದವ್ರಿಗೆ ಅವ್ರು ಫೋನ್ ಮಾಡ್ಸೋದು ಹೆಂಗೆ, ಇವೆಲ್ಲ ಮಾಡ್ಕೋಬೇಕು. ಸರಿಗ ಅಂದ್ರೆ ಒಂದ್ ಸೂಟ್ ಕೇಸು, 2 ಜೊತೆ ಬಟ್ಟೆ, ಒಂದ್ ಪೆನ್ ಪೇಪರ್ ಇಟ್ಕೊಂಡು ರೆಡಿ ಇರ್ಬೇಕು. ಅಂದ್ರೆ ಕೆಲಸಗಾರರಿಗೆ, ನಿಜವಾದ ಕೆಲಸಗಾರರಿಗೆ, ಮಾಡ್ಬೇಕನ್ನೋರ್ಗೆ ಆ ಸಾಂಗ್ಲಿಯಾನ ಡೈಲಾಗ್ ಯಾವತ್ತೂ ನೆನಪಿಟ್ಕೊಂಡೇ ಇರ್ಬೇಕು. ಅದ್ಭುತ ಸರ್. ಇದ್ರ ಜೊತೆಗೆ ಮನೇಲೆ ಮಾತಾಡ್ತಿದ್ದಾಗ, ಈಗ ಗಂಡ ಹೆಂಡತಿ ಕುಟುಂಬ ಅಂದಾಗ, ಅವ್ರು ಮಾತಾಡೋದು ಇವ್ರಿಗೆ ಅರ್ಥ ಆಗ್ತಿರಲ್ಲ, ಇವ್ರು ಮಾತಾಡೋದು ಅವ್ರಿಗೆ ಅರ್ಥ ಆಗ್ತಿರಲ್ಲ. ಜಗಳ ಸ್ಟಾರ್ಟ್ ಆಗೋ ಕಾರಣ ಏನು ಅಂದ್ರೆ ಕಮ್ಯುನಿಕೇಶನ್. ನಾವ್ ಹೇಳೋದ್ ಕರೆಕ್ಟ್ ಆಗಿ ಲ್ಯಾಂಡ್ ಆಗ್ತಾ ಇದೆಯಾ, ಲ್ಯಾಂಡ್ ಆಗಿದ್ದು ನಾವು ರಿಸೀವ್ ಮಾಡ್ಕೋಬೇಕಾದ್ರೆ ಅದೇ ರೀತಿ ಬರುತ್ತಾ ಅನ್ನೋದಕ್ಕೆ ಕಮ್ಯುನಿಕೇಶನ್ ಬಹಳ ಮುಖ್ಯ. ರಿಪೋರ್ಟರ್ ಅಂತ ಸಂದರ್ಭದಲ್ಲಿ ಅವ್ರಿಗೆ, ನಾವು ಕರ್ನಾಟಕದ 7.25 ಕೋಟಿ ಜನ ಇದ್ದಾರೆ ಅಂದ್ರೆ ಅವ್ರಿಗೆ ಅದು ಕನ್ವಿನ್ಸ್ ಆಗ್ಬೇಕು, ಬಟ್ ಅರ್ಥ ಆಗಬೇಕು. ನೀವು ಲೈವ್ ಚಾಟ್ಗಳನ್ನು ಕೊಡ್ತೀರಿ, ಫೋನೋಗಳನ್ನು ಕೊಡ್ತೀರಿ, ಅಂಡ್ P2Cಗಳು ವಾಕ್ತುರುಗಳನ್ನ ಮಾಡೋದಾದ್ರೆ ಚಿಚ್ಚಾಟ್ಗಳನ್ನ ಮಾಡ್ತೀರಿ. ಸೊ ಅಂತ ಸಂದರ್ಭದಲ್ಲಿ ಭಾಷಾ ಪ್ರಾವೀಣ್ಯತೆ ಅನ್ನೋದು ಎಷ್ಟರ ಮಟ್ಟಿಗೆ ಮುಖ್ಯ. ಮತ್ತೊಂದು ಕ್ವಶನ್ ಕೇಳ್ಬೇಕಾದ್ರೆ ಅದು ತುಂಬಾ ಸುಲಭವಾಗಿರ್ಬೇಕು, ನಾವ್ ಹೇಳೋದು ಅವ್ರಿಗೆ ಅರ್ಥ ಆಗ್ಬೇಕು, ಅಂಥದ್ದೇ ಆನ್ಸರ್ ಬರ್ಬೇಕು ಅನ್ನೋದಾದ್ರೆ ಆ ಕ್ವಶನ್ ಕೇಳುವಂತ ರೀತಿ ಇರ್ಬೋದು, ಆ ಭಾಷಾ ಶುದ್ಧತೆ ಅನ್ನೋದು ಎಷ್ಟರ ಮಟ್ಟಿಗೆ ಮುಖ್ಯ. ತುಂಬಾನೇ ಮುಖ್ಯ. ಭಾಷೆ ಅನ್ನುವಂಥದ್ದು ನೋಡಿ, ಒಬ್ಬ ಪತ್ರಕರ್ತನಾಗಿ ನೀವ್ ಎಷ್ಟು ಭಾಷೆ ಕಲಿತೀರ ಅಷ್ಟು ಒಳ್ಳೇದು. ಅದು ನನ್ಗೆ ಪ್ರಾಕ್ಟಿಕಲ್ ಆಗಿ ಅನುಭವ ಆಗಿರೋದು ಜಬ್ಬಾರ್ ಬಸ್ ದುರಂತ ಆಯ್ತು. ಹೌದು, 42 ಜನ 43 ಜನ ಸತ್ತೋದ್ರಲ್ಲ. ಸೊ ಆ ಸುದ್ದಿ ಸಲುವಾಗಿ ನಾನು ಹೋದಾಗ ಆಲ್ಮೋಸ್ಟ್ ನಾವು ತುರ್ತಾಗಿ ರೀಚ್ ಆಗಿರುವಂತಹ ಚಾನೆಲ್ಗಳಲ್ಲಿ ನಮ್ದು ಕೂಡ ಒಂದು. ಹೋಗಿ ನಾನು ನಮ್ಮ ಕನ್ನಡ ಚಾನೆಲ್ಗೆ ನಾನು ಲೈವ್ ಎಲ್ಲ ಕೊಟ್ಟೆ. ಟಕ್ ಅಂತೇಳಿ ನಮ್ದೇ ಹಿಂದಿ ಚಾನಲ್ ಐತೆ. ಸೊ ಅವರು ಅಂದ್ರೆ ಮಾತಾಡೋ ಹಿಂದಿ ಬೇರೆ, ನೀವು ಇದರ ಹಿಂದಿ ಬೇರೆ ಆಗುತ್ತೆ, ಅವ್ರೇನಂದ್ರು ಕನ್ವಿನ್ಸ್ ಮಾಡೋ, ನಿಮ್ಮ ಭಾಷೆ ಕನ್ವಿನ್ಸ್ ಆದ್ರೆ ಸಾಕು, ನೀವು ಏನು ಶಾಸ್ತ್ರಬದ್ಧವಾಗಿ ವ್ಯಾಕರಣಬದ್ಧವಾಗಿ ಹೇಳ್ಬೇಕು ಅಂತಲ್ಲ. ಮುಂದಿರುವಂತಹ ವೀಕ್ಷಕನಿಗೆ ನೀವು ಹೇಳ್ತಾ ಇರುವಂತದ್ದು ಕನ್ವಿನ್ಸ್ ಆಗ್ಬೇಕು. ಎಕ್ಸಾಕ್ಟ್ಲಿ. ಸೊ ಅಲ್ಲಿ ನಾವು ಸರಿ ತಪ್ಪು, ಆಮೇಲೆ ಕಾಗುಣಿತಗಳು, ಇನ್ನೊಂದು ಮತ್ತೊಂದು ಅಷ್ಟೊಂದು ಅವಶ್ಯಕತೆ ಇರಲ್ಲ ಆ ಒಂದು ಸಂದರ್ಭದಲ್ಲಿ. ಇಲ್ಲಿ ಕೊಡಿ ನೀವು ಅಂದ್ರು, ನಾನು ಕೊಟ್ಟೆ, ಅಲ್ಲಿ ಕೊಟ್ಟೆ. ಸೊ ಚೆನ್ನಾಗ್ ಬಂದಿದೆ ಅಂತೇಳಿ 1 hour ಬಿಟ್ಟು ಮತ್ತೆ ಅಗೈನ್ ದೇ ಟುಕ್ ಲೈವ್. ಸೂಪರ್ ಅಂದ್ರು. ಆದ ತಕ್ಷಣ ನಮ್ದೇ ಇಂಗ್ಲಿಷ್ ಚಾನಲ್ ಇತ್ತು. ಅವರು ಇಂಗ್ಲಿಷ್, ನಾನು ಇಂಗ್ಲಿಷ್ ಅಲ್ಲಿ ಅಷ್ಟೊಂದು ಪ್ರಾವೀಣ್ಯತೆ ಏನಿಲ್ಲ, ನಾನು ಗೊತ್ತು ಇಂಗ್ಲಿಷ್ ಅಂದ್ರೆ ಒಂದ್ ಸ್ವಲ್ಪ ಕಮ್ಯುನಿಕೇಶನ್ ಓಕೆ ಅಷ್ಟೇ. ಸೊ ಕಮ್ಯುನಿಕೇಶನ್ ಓಕೆ ಇರೋ ಇಂಗ್ಲಿಷ್ ಮಾತ್ರ ಗೊತ್ತು ನನಗೆ ಅಂತಾನೆ ಅಂದೆ. ಇದೇ ಒಳ್ಳೆ ಅಂದೆ. ನೀನ್ ಮಾಡ್ಬೇಕಾಗಿರೋದು ಅದೇ ಅಂದ್ರು ಅವರು. ಸೂಪರ್. ನೀನು ಕಮ್ಯುನಿಕೇಟ್ ಮಾಡ್ತಾ ಇದೀಯ ಅಷ್ಟೇ, ನೀನ್ ಲೆಕ್ಚರಿಂಗ್ ಕೊಡ್ತಾ ಇಲ್ಲ. ದೇಶದ ಇತಿಹಾಸ ಹಿಂಗೆ ಹೇಳ್ಬೇಕು, ಗ್ರಾಮ್ಯಾಟಿಕಲಿ ಹೇಳ್ತಾ ಇಲ್ಲ, ನೀ ಗ್ರಾಮರ್ ಕ್ಲಾಸ್ ತಗೊಳ್ತಾ ಇಲ್ಲ ಅಲ್ಲಿ, ಹೇಳು ಅಷ್ಟೇನೆ. ಹೆಂಗಾಗುತ್ತೆ ಹಂಗೆ.
ಅಂತ. ಮರಾಠಿ ನನ್ಗೆ ಸ್ವಲ್ಪ ಬರುತ್ತೆ ಅಷ್ಟೇ, ಬಟ್ ಮಿಕ್ಸ್. ನಮ್ ಮರಾಠಿ ಚಾನಲ್ ಕೂಡ ಇತ್ತು ಅವತ್ತು. ಮರಾಠಿ, ಹಿಂದಿ, ಇಂಗ್ಲಿಷು, ಕನ್ನಡ ಅಂತೂ ನಾವು ಕೊಡ್ಲೇಬೇಕು. 4 ಭಾಷೆಯಲ್ಲಿ ನಿಂತ್ಕೊಂಡು ಕೊಡ್ತಾ ಇದ್ರು, ಎಲ್ಲರೂ ಹಿಂಗೆ ನೋಡ್ತಾ ಇದ್ರು. ಈಗ ಯಾವ್ದು ಬಂದ್ರು ಇನ್ನೂ ಮಾತಾಡ್ತಾನಲ್ಲ ಅನ್ಕೊಂಡು. ಅದು ಒಂಥರ ಖುಷಿ ಎಕ್ಸಾಕ್ಟ್ಲಿ. ಆಮೇಲೆ ನನ್ಗೆ ತೆಲುಗುಗೆ ತುಂಬಾ ಕಡಿಮೆ ಟಚ್. ನಾನು ಹೋಗಿ 1-2 ವರ್ಷಕ್ಕೆನೆ ಕರ್ನಾಟಕದಲ್ಲಿ ಯಾವ್ದೋ ಒಂದು ಘಟನೆ ಆಯ್ತು. ಘಟನೆ ಆದಾಗ ಆಂಧ್ರ ಚಾನಲ್ ನೋಡ್ ತೆಲುಗಲ್ಲಿ ನನಗೆ ಲೈವ್ ಬೇಕು ಅಂದ್ರು. ನಾನ್ ಅದಕ್ಕೆ ತೆಲುಗು ಕನ್ನಡ ಸೇಮ್ ಇರುತ್ತೆ ಆಲ್ಮೋಸ್ಟ್. ಓದಕ್ಕೆ ಅದು ಓದ್ಕೋಬಹುದು, ಏನ್ ಸ್ವಲ್ಪ ತಿಳ್ಕೋಬಹುದು ಅಷ್ಟೇನೆ. ಬಟ್ ಯು ಕೊಡು ಅಂದ್ರು. ಟ್ರೈ ಮಾಡಿದೆ, ಕನ್ನಡ ಮಿಕ್ಸ್ ಮಾಡಿ, ಇಂಗ್ಲಿಷ್ ಮಿಕ್ಸ್ ಮಾಡಿ, ತೆಲುಗುನು ಮಿಕ್ಸ್ ಮಾಡಿ ಹೇಳಿದೆ. ಕನ್ವಿನ್ಸ್ ಆಯ್ತು. ಕನ್ವಿನ್ಸಿಂಗ್ ಈಸ್ ಮೇನ್ ಇಂಪಾರ್ಟೆಂಟ್ ಇನ್ ಜರ್ನಲಿಸಂ. ಮುಂದಿದ್ದವ್ನು ಕನ್ವಿನ್ಸ್ ಆಗ್ಬೇಕು ನಿಮ್ಗೆ. ನೀವು ಶಾಸ್ತ್ರಬದ್ಧವಾಗಿ, ವ್ಯಾಕರಣಬದ್ಧವಾಗಿ ಮಾತಾಡಬೇಕು ಅನ್ನೋದು ಇದೆಯಲ್ಲ, ಅಷ್ಟೊಂದು ಅವಶ್ಯಕತೆ ಇರಲ್ಲ. ಬಟ್ ಹಂಗಂತ ತಿಳ್ಕೊಂಡು ಏನೇನೋ ಹೇಳ್ಬಿಡ್ತೀನಿ, ಅದಕ್ಕಂದ್ರೆ ಅವಕಾಶನೇ ಇಲ್ಲ. ನಾವು ಬ್ರೇಕಿಂಗ್ ಮಾಡೋ ಅವಸರದಲ್ಲಿ, ನ್ಯೂಸ್ ಬ್ರೇಕ್ ಮಾಡುವಂತ ಅವಸರದಲ್ಲಿ 10 ಜನ ಸತ್ತಿರ್ತಾರೆ. 10 ಜನ ಸತ್ರು ಅಂತಂದ್ರೆ ಕಡಿಮೆನೆ ಹೇಳ್ಬೇಕು ನೀವು. ಯಾಕಂದ್ರೆ ಇಲ್ಲಿ ಅಪ್ಡೇಟಿಂಗ್ ಇರ್ತದೆ ಕ್ಷಣಕ್ಕೂ. 20 ಜನ ಸತ್ತಿದಾರೆ ಅಂತ ಹೇಳಿ ಟಕ್ಕಂತ ನೀವು 15 ಕಳಿಸ್ಬಿಟ್ರೆ ಕ್ರೆಡಿಬಿಲಿಟಿ ಏನಾಗುತ್ತೆ ಹೇಳಿ? ಹಂಗೆ ಆಗ್ತಾ ಇದೆ ಈಗಲ್ಲ. ಸರಿ, ಈಗ ಹಂಗಾದ್ರೆ ಇಲ್ಲಿ ಬರ್ತೀರಿ. ಈ ನಿಮ್ಮ ಪತ್ರಿಕೋದ್ಯಮ ಅಂದಾಗ, ನಿಮ್ಮ ರಿಪೋರ್ಟಿಂಗ್ ಅಂದಾಗ ಹೊರಭಾಗದ ರಿಸ್ಕು, ಅಲ್ಲಿನ ರೆಸ್ಪಾನ್ಸಿಬಿಲಿಟೀಸ್ ಹೇಳಿದೆ. ಹೆಡ್ ಆಫೀಸ್ ಇಂದ ಫೋನ್ ಏನ್ ತಪ್ಪಲ್ಲ, ಕೊಡು ಇನ್ಪುಟ್, ಕೊಡ್ತಾ ಇರಿ, ಏನಾಗ್ತಿದೆ ಹೇಳಿ, ರಿಪೀಟೆಡ್ಲಿ. ಆ ಪ್ರೆಷರ್ ಮೇಂಟೆನೆನ್ಸ್ ಹೆಂಗೆ? ಅದನ್ನ ಮಾತ್ರ ನೋಡಿ, ಏನ್ ಗೊತ್ತಾ, ಹಂಗಾಗಿ ನೀವು ಆಕ್ಟಿವ್ ಆಗಿರ್ಬೇಕು ಅಂತ ಹೇಳೋದು. ಒಬ್ಬ ರಿಪೋರ್ಟರ್ ಮೈ ತುಂಬಾ ಕಣ್ಣಾಗಿರ್ಬೇಕು, ಪ್ರತಿಯೊಂದ್ರಲ್ಲೂ ಕೂಡ ಆಕ್ಟಿವ್ ಆಗಿರ್ಬೇಕು ಅನ್ನೋದು ಅದಕ್ಕೇನೆ. ಆಕ್ಸಿಡೆಂಟ್ ಆಗಿದೆ, ಬಸ್ಸು, 20 ಜನ ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ರಿ, ಅವ್ರು ನೆಕ್ಸ್ಟ್ ಬುಲೆಟಿನ್ ಮತ್ತೆ ಅಪ್ಡೇಟ್ ಕೇಳ್ತಾರೆ. ನೀವು 20 ಜನ ಸತ್ತೋಗಿದಾರೆ ಅಂತ ಹೇಳಿದ ತಕ್ಷಣ ಆಮೇಲೆ ನೆಕ್ಸ್ಟ್ ಬುಲೆಟಿನ್ಗೆ 15 ಜನ ಸತ್ತಿರೋದು 20 ಜನ ಅಲ್ಲ ಅಂದ್ಬಿಟ್ರೆ ಹೇಳಕ್ಕಾಗಲ್ಲ. ಕಡಿಮೆನೆ ಹೇಳಿ, ತೊಂದ್ರೆ ಇಲ್ಲ. ಆಮೇಲೆ ಸಾವಿನ ಪ್ರಮಾಣ ಗೊತ್ತಾಗೇ ಆಗ್ತದೆ ಲಾಸ್ಟ್ ಮೂಮೆಂಟ್ ವರ್ಗು. ಸುಳ್ಳು ಮಾತ್ರ ಹೇಳ್ಬಾರ್ದು ಇಲ್ಲಿ. ನಿಮ್ ಕ್ರೆಡಿಬಿಲಿಟಿ ಇಂಪಾರ್ಟೆಂಟ್ ಅಲ್ಲಿ. ಪ್ರತಿಯೊಂದ್ರಲ್ಲೂ ಕೂಡ ಹಂಗೇನೆ. ಅಲ್ಲಿ ಏನೋ ಆಗಿರುತ್ತೆ, ಇವ್ರು ಇನ್ನೊಂದು ಏನೋ ಹೇಳ್ಬಿಡ್ತಾರೆ. ಎಷ್ಟೋ ಸರಿ ಆಗುತ್ತದು, ಎಷ್ಟೋ ಸರಿ. ಏನೋ ಎಮರ್ಜೆನ್ಸಿಯಲ್ಲಿ ನಾನೇ ಬ್ರೇಕ್ ಮಾಡ್ಬೇಕೇನೋ ಅಂತ ಧಾವಂತ, ಅವಸರ, ಏನೋ ಫಸ್ಟ್ ಬಂದಿದೆ ಅನ್ನುವಂಥದ್ದು ಹೇಳ್ಬೇಕಲ್ಲ, ಅದ್ ಹೇಳಕ್ಕೂ ಏನೇನೋ ಮಾಡ್ಬಿಡ್ತಾರೆ. ಈ ನಮ್ಮಲ್ಲೇ ಮೊದಲು ನೋಡಿದಾಗ ಏನನ್ಸುತ್ತೆ? ನಮ್ಮಲ್ಲೇ ಮೊದಲು ನೋಡಿದಾಗ ಇಷ್ಟು ಒಂಥರ ಇಟ್ಸ್ ಎ ಬಿಗ್ ಜೋಕ್. ನಮ್ಮಲ್ಲೇ ಮೊದಲು ಈಸ್ ಅ ಬಿಗ್ ಜೋಕ್. ಅಲ್ಲ ರೀ, ನೀವು 10 ಮೈಕ್ಗಳು ಇರ್ತವೆ, ಎಕ್ಸ್ಕ್ಲೂಸಿವ್ ಅಂತ ಹಾಕ್ತೀರಿ, ನಾಚಿಕೆ ಬರ್ಬೇಕಲ್ಲ. ಸ್ವಲ್ಪ ಆದ್ರೆ ಇದೆಯಾ ಮಾನ ಮರ್ಯಾದೆ? ನೋಡಿ, ಮೊದ್ಲು ಇದು ಏನೋ ಬ್ರೇಕಿಂಗ್ ನ್ಯೂಸ್ ಅಂತ ಇರ್ತಾ ಇತ್ತು. ಈಗ ಪ್ರೈಮ್ ಬ್ರೇಕಿಂಗ್ ಅಂತೆ, ಮೆಗಾ ಬ್ರೇಕಿಂಗ್. ಆ ಬ್ರೇಕಿಂಗ್ ಮರ್ಯಾದೆ ತೆಗೆದಾಕ್ಬಿಟ್ಟವ್ರೆ. ಬ್ರೇಕಿಂಗ್ ಅಷ್ಟೇ, ಇನ್ನೇನ್ ಮೇಗಾ ಏನು? ನೋಡಿ, ಸುದ್ದಿ ಆಳಕ್ಕೆ ಇಳಿರಿ, ಅಧ್ಯಯನ ಆಗಿ ಅದನ್ನ ಕೊಡೋದಾಗ್ಲಿ, ಇಂಡೆಪ್ತ್ ಆಗಿ ಹೋಗಿ. ಅದು ಬಿಟ್ಬಿಟ್ಟು ಜಾತ್ರೆ ನಡೀತಾ ಇರುತ್ತೆ, ತೇರ್ ಎಳಿತಾ ಇರ್ತಾರೆ. ನಮ್ಮಲ್ಲೇ ಮೊದ್ಲು ಎಕ್ಸ್ಕ್ಲೂಸಿವ್ ತೇರ್ ಎಳೆಯೋದು ಎಲ್ಲರೂ ಅದೇ ತೋರಿಸ್ತಾ ಇರ್ತಾರೆ. ಮೈಸೂರು ದಸರಾ ನೋಡಿದ್ರಿ, ಪ್ರತಿಯೊಂದ್ರಲ್ಲಿ ಎಕ್ಸ್ಕ್ಲೂಸಿವ್ ಹೋಗುತ್ತೆ ಇಲ್ವಾ? ಅದು ಹೆಂಗ್ ಆಗುತ್ತೆ ಎಕ್ಸ್ಕ್ಲೂಸಿವ್ ಹೇಳಿ? ಆದ್ರೆ ಈ ಕ್ಯಾಮ್ರಾದಲ್ಲಿ ಹಿಂಗ್ ಕ್ಯಾಪ್ಚರ್ ಆಗಿದೆ, ನಾವು ಕ್ಯಾಪ್ಚರ್ ಮಾಡಿದ್ರೆ ಅವ್ರು ಔಟ್ಪುಟ್ ಕೊಟ್ಟಿರ್ತಾರೆ ಒಂದೊಂದು, ಅದನ್ನ ಎಕ್ಸ್ಕ್ಲೂಸಿವ್. ಕರೆಕ್ಟ್. ಏನಾಗಿದೆ ಅಂದ್ರೆ, ಜನ ಮಾತಾಡೋದೇನಂದ್ರೆ, ಅಲ್ಲಪ್ಪ ನೀವ್ ಇರೋದೇ ಒಂದು, ನೀವು ತೋರ್ಸೋದೇ ಒಂದು, ಎಕ್ಸ್ಕ್ಲೂಸಿವ್ ಅಂತೀರಿ, ಎಲ್ಲದ್ರಲ್ಲೂ ಬರ್ತಾ ಇರುತ್ತೆ, ಏನ್ ನಿಮ್ದು ಅರ್ಥನೇ ಆಗಲ್ಲ ಅಂತ ಜನ ಹೇಳೋದ್ ಕೇಳ್ತೀವಲ್ಲ. ಹೌದಲ್ಲ, ಇವ್ರು ಹೇಳೋದ್ ನಿಜ ಅಂತ ಅನ್ಸ್ಬಿಡುತ್ತೆ. ಫೀಡ್ಬ್ಯಾಕ್ ವಿಚಾರಕ್ಕೆ ಬರ್ಬೇಕು ಅನ್ಕೊಂಡಿದ್ದೆ ಸರ್ ನಾನೀಗ. ಹಿಂದೆಲ್ಲ ಯಾವುದೇ ಡಾಕ್ಯುಮೆಂಟ್ ಅಲ್ಲಿ ಇದ್ರು ಜನ ನಂಬ್ತಿದ್ರು ಇಲ್ಲೋ, ಪತ್ರಿಕೆಯಲ್ಲಿ ಅಥವಾ ಟಿವಿಲಿ ಬಂದ ತಕ್ಷಣ ಅದನ್ನ ಜನ ಅಕ್ಸೆಪ್ಟ್ ಮಾಡ್ತಿದ್ರು. ಇವತ್ ಅದು ಕೂಡ ಕಮ್ಮಿ ಆಗಿದೆ. ಏನನ್ಸುತ್ತೆ ನಿಮ್ಗೆ? ಅದಕ್ಕೆ ಅದನ್ನ ಹೇಳಿದ್ನಲ್ಲ, ಇದು ಇರೋದೊಂದು ಹೇಳೋದೊಂದು ಮಾಡ್ತಾ ಇದಾರೆ, ಅದೇನ್ ಬಿಡು ಬರುತ್ತೆ ಅನ್ನುವಂಥದ್ದು ಈಗ ತುಂಬಾ ಇದಾಗ್ತದೆ. ಅನಾಹುತ ಅಲ್ವಾ? ಮುಂದೊಂದ್ ದಿವಸ ನಮ್ಮ ಕ್ರೆಡಿಬಿಲಿಟಿ ನಾವು ಕಳ್ಕೊಂಡ್ಬಿಟ್ರೆ ಕಳ್ಕೊತಾ ಇದೀವಿ, ಆಲ್ಮೋಸ್ಟ್ ಕಳ್ಕೊತಾ ಇದೀವಿ. ಈಗ ಏನಾಗಿದೆ, ಕಾರಣ ಏನಿರ್ಬೋದು? ಕಾರಣ ಅದೇ, ನಾವ್ ನೋಡಿ ಈಗ ಒಂಥರ ಭಯ ಉಡ್ಸೋದು ಜಾಸ್ತಿ ಆಗ್ಬಿಟ್ಟಿದೆ. ಆಮೇಲೆ ಕೊರೋನಾ ಟೈಮ್ ಅಲ್ಲಿ ಮೀಡಿಯಾಗಳು ಮಾಡಿರುವಂತಹ ಅವಘಡಗಳು, ಅನಾಹುತಗಳು
ತುಂಬಾ ಒಂಥರ ಅದ್ರ ಬಗ್ಗೆ ಯೋಚನೆ ಮಾಡ್ಬಿಟ್ರೆ ಇದಾಗುತ್ತೆ. ಹ್ಮ್. ಅಂದ್ರೆ ಅವೇರ್ನೆಸ್ ಮೂಡಿಸುವಂತ ಜಾಗದಲ್ಲಿ ನೀವು ಅನಾಹುತ ಸೃಷ್ಟಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನೇ ಮರ್ತು ಬಿಟ್ಟಿರ್ತೀವಿ ನಾವು. ಭಯ ಪಡಿಸಿದ್ರೇನೆ ಜನ ಟಿವಿ ನೋಡ್ತಾರೆ ಅನ್ನುವಂತ ಮನಸ್ಥಿತಿಗೆ ನಾವು ಬಂದಾಗ ಜನ ಯಾವ ರೀತಿ ನಂಬೇಕು ಅನ್ನುವಂಥದ್ದನ್ನ ಕ್ವಶನ್ ಮಾಡುವಂತದ್ದು ಆಗ್ಬಿಡ್ತದೆ. ನೀವು ವೈಜ್ಞಾನಿಕವಾಗಿ ಯಾಕೆ ಹೋಗಲ್ಲ? ವೈಜ್ಞಾನಿಕವಾಗಿ ಯಾಕೆ ಹೋಗಲ್ಲ? ಪ್ರತಿಯೊಂದರಲ್ಲೂ ಕೂಡ ಒಂದು ಸೈಂಟಿಫಿಕ್ ಟಚ್ ಕೊಡಿ. ನಮ್ಮ ರಿಪೋರ್ಟ್ಗಳು ಏನ್ ವಿಜ್ಞಾನಿನ? ಎದ್ರಲ್ಲ ಏದೋ ಸ್ಪೆಷಲೈಸೇಷನ್ ಇದೆಯಾ? ಅವನೇ ರಿಪೋರ್ಟಿಂಗ್, ಅವನೇ ಅವ್ನ ಜಡ್ಜ್ಮೆಂಟ್ ಕೊಟ್ಬಿಡ್ತಾನೆ. ಜಡ್ಜ್ಮೆಂಟ್ ಅವನೇ ಕೊಟ್ಬಿಡ್ತಾನೆ. ಒಂದಿಷ್ಟು ಸೂಕ್ಷ್ಮ ವಿಚಾರಗಳಿರ್ತದೆ. ಧರ್ಮದ ವಿಚಾರ ಬಹಳ ಸೂಕ್ಷ್ಮ, ಬಹಳ ಅಂದ್ರೆ ಬಹಳ ಸೂಕ್ಷ್ಮ. ನೀಟಾಗಿ ಅಂದ್ರೆ ಯಾವ್ದೋ ಒಂದಿಬ್ರು ಜೋಡಿ ಓಡೋಗಿರ್ತಾರೆ, ಬೇರೆ ಬೇರೆ ಧರ್ಮ ಹೇಳ್ಬಾರ್ದು. ಅವ್ರ ಧರ್ಮ ಯಾವ್ದು, ಯಾವ ಧರ್ಮಕ್ಕೆ ಸಂಬಂಧಪಟ್ಟವ್ರು ಅಂತಾನೆ ಹೇಳ್ಬಾರ್ದು. ಈಗ ಅದು ಇಲ್ಲ, ಹಂಗೀಗ ಓಪನ್ ಆಗಿ ಹೇಳ್ತಾರೆ, ಇವನ್ ಜೊತೆ ಇವನ ಇದಾಗಿದ್ದಾರೆ ಅಂತ ಹೇಳ್ತಾರೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಅನಾಹುತ ಅಲ್ವಾ ಅದು? ನಾವೇನ್ ಮಾಡ್ತಾ ಇದೀವಿ? ಒಬ್ಬ ಜವಾಬ್ದಾರಿಯುತ ಮಾಧ್ಯಮ ಆಗಿ ಒಂದು ಕೋಮಿನ ಪ್ರಾರ್ಥನಾ ಮಂದಿರ ಅಂತಾನೆ ಅನ್ಬೇಕು, ಅದನ್ನ ಹೇಳೋದೇ ಇಲ್ಲ. ಎಂತ ಅನಾಹುತಕ್ಕೆ ನಾವು ದಾರಿ ಮಾಡ್ಕೊಡ್ತಾ ಇದೀವಿ, ಯಾವ ಕಡೆ ನಡೀತಾ ಇದ್ದೇವೆ. ಯಾವ್ದಾದ್ರೂ ಇತ್ತೀಚೆಗೆ ನೀವು ಒಂದು ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರಿಗಳನ್ನ ನೋಡಿದೀರಾ? ಹೇಳಿ ನೋಡೋಣ, ಪ್ರಾಮಾಣಿಕವಾಗಿ ಹೇಳಿ. ನೀವು ಓದಿದೀರಾ? ಒಂದು ಹಿಂದೂ ಮುಸ್ಲಿಂ ಸೇರಿ ಒಂದ್ ಮಂದಿರ ಕಟ್ಟಿದ್ದಾರೆ, ಒಂದು ಹಿಂದೂ ಮುಸ್ಲಿಂ ಸೇರಿ ಒಂದ್ ಊರಲ್ಲಿ ಒಂದು ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲಾದ್ರೂ ನೀವು ಕೇಳಿದಿರ? ಸೂರಿ ಬಂದ್ರು ಅದು 30 ಸೆಕೆಂಡಿಗೆ ಅಷ್ಟೇ. ಯಾವುದಕ್ಕೆ ನಾವು ಮಹತ್ವ ಕೊಡ್ಬೇಕು ಅದಕ್ಕೆ ಕೊಡ್ತಾ ಇಲ್ಲ. ಹಾಗಾಗಿ ಈಗ ಏನಿದ್ರು ಬೆಂಕಿ ಉಂಡೆ ತೋರ್ಸ್ಬೇಕು. ಹಂಗಾಗಿ ಬ್ರೇಕಿಂಗ್ ಅಂತ ಹಾಕ್ದಾಗ ಮುಂದೆ ಬರೋದೇ ಬೆಂಕಿ. ಆಯ್ತು, ನಾನು ಈ ಆಯಾಮದಲ್ಲಿ ನೋಡ್ತೀನಿ. ಜನಕ್ಕೆ ಬೇಕಾಗಿರೋದೇ ಬೇರೆ ಆಗಿದ್ದಾಗ ನಾನು ಸಾತ್ವಿಕ ವಿಚಾರಗಳನ್ನ, ಸತ್ಯ ಪ್ರಾಮಾಣಿಕ ಸುದ್ದಿಗಳನ್ನ ಕೊಟ್ಟಾಗ TRP ನೋಡಿದಾಗ ಜನರಿಗೆ ಏನ್ ಬೇಕು ಅಂತ ಹೇಳಿ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅಲ್ಲಿ ರೇಟಿಂಗ್ಸ್ ನೋಡ್ತೀವಲ್ಲ. ರೇಟಿಂಗ್ಸ್ ಹೆಂಗಂತಂದ್ರೆ ನೀವು ತೋರಿಸಿದ್ದವ್ರು ನೋಡ್ತಾರೆ, ನೀವು ತೋರಿಸಿದವ್ರು ನೋಡ್ತಾರೆ. ಮೊದ್ಲು ತೋರಿಸ್ತಾ ಇದ್ರಿ, ಈಗ ಯಾಕೆ ತೋರಿಸ್ತಾ ಇಲ್ಲ? ಅಂದ್ರೆ ಜನ ಚೇಂಜ್ ಆಗ್ಬಿಟ್ಟದ್ರ. ಆಮೇಲೆ ಮೊದ್ಲು ನೋಡ್ತಾ ಇದ್ದ ಜನ ಎಲ್ಲ ಬೇರೆ ದೇಶಕ್ಕೆ ಹೋಗಿ ಹೊಸ ಜನರು ಬಂದಿದಾರ. ವೆರಿ ನೈಸ್. ಓಕೆ. ಸೊ ಆ ರೀತಿ ನೋಡ್ಬೇಕಲ್ಲ ನಾವು. ಎಷ್ಟೆಲ್ಲ ಒಳ್ಳೆ ಸ್ಟೋರೀಸ್ ಬರ್ತಾ ಇತ್ತು, ಅದು ನೋಡ್ತಾ ಇದ್ರೆ ಹೌದಪ್ಪ ನಾವು ಹಂಗೆ ಇರ್ಬೇಕಲ್ಲ ಅಂತ ಅನ್ಸೋದು. ಮನ ಪರಿವರ್ತನೆ, ಸ್ಫೂರ್ತಿ. ನಾವು ಮಾಡೋದು ಏನ್ ಹಂಗಂದ್ರೆ ನಾವು ಬೆಂಕಿ ಹಚ್ಚ ಕೆಲಸ ಮಾಡ್ಬೇಕಾ? ನಾವು ಮನ ಪರಿವರ್ತನೆ ಮಾಡೋದು ನಮ್ ಧರ್ಮ ಅಲ್ವಾ? ಏನ್ ಹಂಗಾರೆ ಏನ್ ಇಸಮ್ ಏನ್ ನಮ್ದು ಹೇಳಿ? ನಾವು ಸೌಹಾರ್ದತೆ, ಸಾಮರಸ್ಯ ಇದು ಮೂಡ್ಸೋದು ನಮ್ ಧರ್ಮ ಅಲ್ಲ ಅನ್ನೋದಾದ್ರೆ ಹಂಗಾರೆ ಅದೇ ತೋರ್ಸೋಣ, ಜಗಳಾಡಿದ್ದೇ ತೋರ್ಸೋಣ, ಬೆಂಕಿ ಹಚ್ಚಿದ್ದೇ ತೋರ್ಸೋಣ, ಇದನ್ ಮಾಡಿದ್ದೇ ತೋರ್ಸೋಣ. ಈಗ ನೀವು ಕೊಲೆಗೆ ಪ್ರತೀಕಾರ ಅನ್ನೋದಾಗಿದ್ರೆ ಮತ್ತೆ ವ್ಯವಸ್ಥೆ ಎಲ್ಗೋಗ್ಬಿಡುತ್ತೆ. ಈಗ ಮೊನ್ನೆ ಹುಬ್ಳಿ ಆಗಿರುವಂತ ಪ್ರಕರಣನೇ ಕ್ವಶನ್ ಮಾಡಿದ್ದಾರೆ ಈಗ. ಹೌದು. ಸೊ ಅಂದ್ರೆ ಈಗ ಪ್ರತಿಯೊಂದ್ರು ಕೂಡ ಕ್ವಶನೇಬಲ್ ಅದು. ನೀವು ಆ ತರದ ವಿಚಾರ ಬಂದಾಗ, ಎನ್ಕೌಂಟರ್ ವಿಚಾರಗಳು ಬಂದಾಗ, ಈ ರೀತಿ ಕೋಮ ದಳ್ಳೂರಿಗಳು ವಿಚಾರ ಬಂದಾಗ ತುಂಬಾ ಅಂದ್ರೆ ತುಂಬಾ ಸೂಕ್ಷ್ಮತೆ ಇರ್ಬೇಕು. ಮುಂದೊಂದಿನ ಹಿಂಗಾಗುತ್ತೆ, ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗಳು ಮೀಡಿಯಾಗೆ ಆರ್ಡರ್ ಮಾಡ್ತವೆ, ನೀವ್ ಈ ತರ ಸುದ್ದಿ ತೋರ್ಸಂಗಿಲ್ಲ ಅಂತೇಳಿ. ಅಲ್ಲಿ ತನಕ ಬರುತ್ತೆ, ನೀವು ನೋಡಿ ಬರ್ಕೊಳ್ಳಿ. ಇವತ್ತಿನ ದಿನ ಹೇಳ್ತೀನಿ 100% ಬರುತ್ತೆ. 2013, 14, 15 ತಡ್ಕೋಬಹುದಾಗಿತ್ತು. ಆಮೇಲೆ ಈ ಬದಲಾವಣೆ ರ್ಯಾಪಿಡ್ ಎಲ್ಲ ಅಂದ್ರೆ ಯಾವ್ದೋ ಒಂದು ಉದ್ದೇಶ ಇರ್ತದೆ ಹಿಂದೆ. ಅಂದ್ರೆ ಯಾರೋ ನಡೆಸ್ತಿರ್ತಾರೆ, 100% ಯಾರೋ ನಡೆಸ್ತಿರ್ತಾರೆ, ಅವ್ರು ಹೇಳ್ದಂಗ್ ಮಾಡ್ಬೇಕು, ಮಾಡ್ತಾರೆ. ಮಾಡಕ್ ಹೋಗಿ ಏನೋ ಆಗುತ್ತೆ ಅಷ್ಟೇ. ಈಗ ಒಂದು ಕ್ಯಾಮ್ರಾ ಇದೆ ಅಂದ್ರೆ ಅವರೇ ಪತ್ರಿಕೋದ್ಯಮಿಗಳು ಅಥವಾ ಮೊಬೈಲ್ ಕ್ಯಾಮ್ರಾ ಅಲ್ಲ, ಮೊಬೈಲ್ ಇತ್ತು ಅಂದ್ರೆ ಅದೇ. ನಾನು ಅದ್ರ ಒಂದು ದೊಡ್ಡ ಜೋಕ್ ಹೇಳ್ತೀನಿ ನಿಮ್ಗೆ. ನಾನು ಒಂದು 3-4 ವರ್ಷದ ಹಿಂದೆ ಯಾವ್ದೋ ಪ್ರೆಸ್ ಮೀಟ್ ಅಂತ ಹೋಗಿದ್ದೆ. ನಾವು ಒಂದ್ ಕಡೆ ನಿಂತ್ಕೊಂಡಿದ್ದೆ, ಒಬ್ನು ಮೊಬೈಲ್ ಅಲ್ಲಿ ತೆಗಿತಾ ಇದ್ದ. ನಾನು ನೋಡಿ ನಿಂಗೆಲ್ಲ ನೋಡಿದೀನಿಯಪ್ಪ ನಾನು ಅಂತ ಹೇಳ್ತಿದ್ದೀನಿ. ಅವನು ನಂಗ್ ನೋಡ್ತಾ ಇಲ್ಲ, ನಾನು ಕೇಳ್ತಾ ಇದ್ದೀನಿ ಅಂತ ನನ್ ಕಡೆ ನೋಡ್ತಾನೆ ಇಲ್ಲ. ಸರಿ, ಅವ್ನ ಪಾಡಿಗೆ ಅವನು ಇದನ್ನೇ ಮಾಡ್ತಾ ಇದ್ದ. ನಾನು ಹಿಂಗೆಲ್ಲ ನೋಡಿದೀನೋ ಅಂತ ಇದ್ದೀನಿ, ಅವನು ಇದು ಮಾಡ್ತಾ ಇಲ್ಲ. ಆಮೇಲೆ ನೆನಪಾಯ್ತು, ಅವನು ನನ್ ಬಟ್ಟೆ ಐರನ್ ಮಾಡೋನು. ಅಂದ್ರೆ ಅವನ್ ರಿಪೋರ್ಟರ್ ಆಗ್ಬಾರ್ದು ಅಂತಲ್ಲ ನಾನು ಹೇಳೋದು. ಅವನ್ ವಿಚಾರ ಏನ್ ಗೊತ್ತಿದೆ? ಐರನ್ ಅಂಗಡಿ ಎಬ್ಸ್ಬಿಟ್ಟವ್ರೆ, SLC ಫೇಲ್ ಅವನು.
ಅವನು ಹಿಡ್ಕೊಂಡು ಅಲ್ಲಿ ಏನೇನೋ ಕ್ವಶನ್ ಕೇಳ್ತಾನೆ. ಯಾರಿಗೆ? ಮುಂದಿರುವಂತ ಕಮಿಷನರ್ಗೆ ಏನೇನೋ ಅದಕ್ಕೆ ಅದು ಒಂದು ವಿಚಿತ್ರ ಅದು ಘಟನೆ. ನನಗೆ ಅದು ನೆನ್ಸ್ಕೊಂಡ್ಬಿಟ್ರೆ ನನಗೆ ಅಂತಿಂತವ್ರೆಲ್ಲ ಬಂದು ನಂಗೆ ಕೇಳ್ಬಿಟ್ರೆ, ಈಗ ನೀವು ಬದ್ಧತೆ ಅನ್ನುವಂಥದ್ದು ನಿಮ್ಗೆ ರೈಟ್.